ನಾನು ಹೋಗಿ 2 ಇಳ್ಳೆದೆಲ್ಲ ಕಿತ್ಕೊಂಡು ಬರ್ತೆ. ಮನೆಯಿಂದ ಬರ್ತಾ ವಿಳ್ಳೆದೆಲೆ ತರದು ಮಾರ್ತೆ. ಒಳ್ಳೆ ಊಟ ಆದಮೇಲೆ ಎಲೆ ಹಾಕಲಿಲ್ಲ ಅಂದರೆ ಸಮಾಧಾನ ಇಲ್ಲ ಕಾಣಿ. ಸರಿ ರಮೇಶಣ್ಣ. ಥ್ಯಾಂಕ್ ಯು ಶ್ರದ್ಧಾ. ಇಷ್ಟು ಒಳ್ಳೆ ಊಟ ಮಾಡಿ ತುಂಬ ದಿನ ಆಗೋಗಿತ್ತು. ನನ್ನ ಪಾಲನ ಅನ್ನಪೂರ್ಣೇಶ್ವರಿ ನೀನು. ಧನ್ಯವಾದಗಳು. ಮೊನ್ನೆ ತಾನೇ ದೀಪಾವಳಿ ಆಯ್ತಲ್ಲ, ಅವತ್ತು ತುಂಬ ಚೆನ್ನಾಗಿ ಊಟ ಮಾಡಿದ್ರಿ. ಹೆಂಡತಿ ಮಾಡಿರೋ ಅಡುಗೆನ ತೋಟದವರೆಗೂ ತೊಗೊಬಂದು ತಾನು ಹಸ್ಕೊಂಡಿದ್ರೂ ಪರವಾಗಿಲ್ಲ ಗಂಡ ಊಟ ಮಾಡಲಿ ಅಂತ ಮರದ ನೆರಳು ಕೆಳಗೆ ಕೂತ್ಕೊಂಡು ಬಡಿಸ್ತಾಳಲ್ಲ, ಅದಕ್ಕಿಂತ ಒಳ್ಳೆ ಊಟ ಜಗತ್ತಲ್ಲಿ ಬೇರೆ ಇರೋಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ನನಗೆ ಬೋರ್ ಆಗಿದೆ ಅಂತ ಬಂದಿದ್ದೀನಿ ಅಷ್ಟೇ. ಸುಮ್ಮನೆ ನೀವೇನೇನೋ ಅಂದ್ಕೋಬಿಡಿ. ಹಾಂ, ನಿನ್ನ ಜಾಗದಲ್ಲಿ ನಾನಿದ್ದಿದ್ರು ಇದೇ ಮಾತನ್ನೇ ಹೇಳ್ತಾ ಇದ್ದೆ. ಆದರೂ ಗಂಡ ಇಷ್ಟೊಂದು ಪ್ರೀತಿಯಿಂದ ಹೇಳ್ತಾ ಇದ್ದಾನೆ, ನಿನಗೇನು ಅನ್ನಿಸ್ತಾನೆ ಇಲ್ವಾ ನಿಜವಾಗ್ಲೂ? ನೀವೇನು ಬೇಕಿದ್ರು ಅಂದ್ಕೊಳ್ಳಿ. ನಿನ್ನನ್ನು ಮಾತಾಡ್ಸೋರ್ಸೋಕೆ ಕಷ್ಟ ಇದೆ. ಇರ್ರಿ, ಮೊದಲು ಹೋಗಿ ಊಟ ಮಾಡು ಶ್ರದ್ಧಾ. ಹಸ್ಕೊಂಡಿರ್ಬೇಡ. ಥ್ಯಾಂಕ್ಸ್, ಮಾಡ್ತೀನಿ. ಹಾಂ, ಹಾಗಂತ ನೀನಿನಿಂದ ಹೋಗಬೇಕು ಅನ್ನೋ ಆಸೆ ಇಲ್ಲ ನನಗೆ, ಅದು ಬೇರೆ ವಿಷಯ. ಅದು ಗೊತ್ತು ನನಗೆ. ಇವತ್ತಾ ನಿಮ್ಮನ್ನು ನೋಡ್ತಿರೋದು. ಏನು ಬೈಕೊಂಡೆ ನನ್ನ? ಅಯ್ಯೋ, ನಾನು ಯಾಕೆ ನಿಮ್ಮನ್ನು ಬೈಕೊಳ್ಳಿ? ಕಾರಣ ಇಲ್ಲದೆ ಜಗಳ ಗಲಾಟೆ ಎಲ್ಲ ಮಾಡೋಳಲ್ಲ ನಾನು. ಎಲ್ಲ ಹೆಂಡ್ತಿರು ಹೀಗೇನಾ? ಸಾರಿ, ಜೋರಾಗಿ ಮಾತಾಡಲ್ಲ, ಹೆಂಡ್ತಿ ಅಂತ. ಸರಿ, ನಾನು ಬರ್ತೀನಿ. ಏನಾಯ್ತು? ಇದೊಂದು ಹುಳ ನನ್ನ ತಲೆ ತುಂಬ ದಿನದಿಂದ ಕೊರಿತಾ ಇದೆ. ಯಾರೋ ನನ್ನ ನೋಡ್ತಾ ಇದ್ದಾರೆ, ನನ್ನ ಫಾಲೋ ಮಾಡ್ತಿದ್ದಾರೆ ಅನ್ಸುತ್ತೆ. ಹುಡುಕಿದ್ರೆ ಯಾರೂ ಇರಲ್ಲ. ಈ ಹಳ್ಳಿ ಯಾಕೋ ತುಂಬ ನಿಗೂಢವಾಗಿದೆ ಅನಿಸ್ತದೆ ನನಗೆ. ಹೌದಾ? ಹಾಂ ಹೌದು. ಯಾಕೆ ಕೇಳ್ತಾ ಇದೆಯಾ? ನಿನಗೇನಾದ್ರೂ ಇದೇ ರೀತಿ ಅನುಭವ ಆಗಿದೆಯಾ? ಶ್ರದ್ಧಾ, ಹೇಳು, ನಿನಗೂ ಇದೇ ರೀತಿ ಏನಾದರೂ ಅನುಭವ ಆಗಿದೆಯಾ? ಹೌದು ಭುವನ್, ಇದಕ್ಕಿಂತ ಭಯಂಕರವಾದ ಅನುಭವಗಳಾಗಿದೆ.